IPLಗೆ ಕೌಂಟ್ ಡೌನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ಸ್ನೇಹಿತರೆ, ಕ್ರಿಕೆಟ್ ಪ್ರೇಮಿಗಳು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ನ 2025ರ ವೇಳಾಪಟ್ಟಿ ಪ್ರಕಟ ಆಗಿದೆ. ಚುಟುಕು ಕ್ರಿಕೆಟ್ನ ಹಬ್ಬ ಅಂತಲೇ ಕರೆಸಿಕೊಳ್ಳುವಂತಹ IPLನ 18ನೇ ಆವೃತ್ತಿಯ ವೇಳಾಪಟ್ಟಿಯನ್ನು IPL ಸಮಿತಿ ನಿನ್ನೆ ಪ್ರಕಟ ಮಾಡಿದೆ. ಹಾಗಿದ್ರೆ RCB ತನ್ನ ಅಭಿಯಾನವನ್ನು ಶುರು ಮಾಡೋದು ಯಾವಾಗ? RCBಯ ಕಂಪ್ಲೀಟ್ ಶೆಡ್ಯೂಲ್ ಹೇಗಿದೆ? ಫೈನಲ್ ಪಂದ್ಯ ಯಾವಾಗ? ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೀವು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಜೊತೆಗೆ ನೀವು ರಿಯಲ್ RCB ಫ್ಯಾನ್ ಆಗಿದ್ದರೆ ಈ ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ. 2025ರ IPL ಟೂರ್ನಿಗೆ ಮಾರ್ಚ್ 22ರಂದು ಅದ್ದೂರಿಯಾಗಿ ಚಾಲನೆ ದೊರೆಯಲಿದೆ. ಉದ್ಘಾಟನಾ ಪಂದ್ಯ ಕ್ರಿಕೆಟ್ ಕಾಶಿ ಅಂತಲೇ ಕರೆಸಿಕೊಳ್ಳುವಂತಹ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆಯುತ್ತೆ. ಮೊದಲ ಪಂದ್ಯದಲ್ಲಿಯೇ ಈ ಬಾರಿ ಮತ್ತೆ RCB ತಂಡ ಕಣಕ್ಕಿಳಿಯಲಿದೆ. ಕಳೆದ ಆವೃತ್ತಿಯಲ್ಲಿಯೂ ಕೂಡ RCB ಉದ್ಘಾಟನಾ ಪಂದ್ಯದಲ್ಲಿಯೇ ಕಣಕ್ಕಿಳಿದಿತ್ತು. ಈ ಬಾರಿಯೂ ಕೂಡ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಇದ್ರು. RCB ತಂಡ ಈ ಬಾರಿ ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸ್ತಾ ಇದೆ. ಈ ಆವೃತ್ತಿಯ ಕ್ವಾಲಿಫೈಯರ್ 1 ಮತ್ತು ಕ್ವಾಲಿಫೈಯರ್ 2ನೇ ಪಂದ್ಯಗಳು ಹೈದರಾಬಾದ್ನಲ್ಲಿ ನಡೀತಾ ಇದ್ದಾವೆ. ಫೈನಲ್ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೀತಾ ಇದೆ. ಇನ್ನು ಈ ಬಾರಿಯೂ ಕೂಡ RCB ಥಿಯರಿ 10 ತಂಡಗಳು ಕಣಕ್ಕೆ ಇಳಿತಾ ಇರುವಂಥದ್ದು. ಜೊತೆಗೆ 12 ಸ್ಥಳಗಳಲ್ಲಿ ಈ ಒಂದು IPLನ ಕ್ರಿಕೆಟ್ ಮ್ಯಾಚ್ಗಳು ನಡೀತಾ ಇದ್ದಾವೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ, ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನ, ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ, ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ, ಮಲ್ಲನ್ಪುರ್ ಕ್ರೀಡಾಂಗಣ, ಧರ್ಮಶಾಲಾ, ಮುಂಬೈನ ವಾಂಖೆಡೆ ಕ್ರೀಡಾಂಗಣ, ಏಕಾನಾ ಕ್ರಿಕೆಟ್ ಮೈದಾನ, ಗುವಾಹಟಿ ಮೈದಾನ, ವಿಶಾಖಪಟ್ಟಣಂ ಮೈದಾನ, ಜೊತೆಗೆ ಸವಾಯಿ ಮಾನ್ಸಿಂಗ್ನ ಜೈಪುರದಲ್ಲಿರುವಂಥ ಕ್ರೀಡಾಂಗಣ, ಚೆನ್ನೈನ MA ಚಿದಂಬರಂ ಮೈದಾನ, ಹೀಗೆ 12 ವೆನ್ಯೂ ಏನಿರುತ್ತೆ 12 ವೆನ್ಯೂಗಳಲ್ಲಿ ಈ ಬಾರಿಯ IPLನ ಪಂದ್ಯಗಳು ನಡೀತಾ ಇರುವಂಥದ್ದು. ಕಳೆದ ಆವೃತ್ತಿಯಂತೆಯೇ ಈ ಬಾರಿಯೂ ಕೂಡ IPLನಲ್ಲಿ ಬರೋಬ್ಬರಿ 74 ಪಂದ್ಯಗಳು ನಡೀತಾ ಇರುವಂಥದ್ದು. ಇದರಲ್ಲಿ ಪ್ರತಿ ತಂಡಗಳು ಕೂಡ ತಲಾ 14 ಪಂದ್ಯಗಳನ್ನು, ಯಾಕಂದರೆ ಕಳೆದ ಎಲ್ಲ ಆವೃತ್ತಿಗಳಲ್ಲಿಯೂ ಕೂಡ ಅದೇ ರೀತಿಯಾಗಿ 14 ಪಂದ್ಯಗಳನ್ನು ಆಡ್ತಾ ಇರುವಂಥದ್ದು. 10 ತಂಡಗಳನ್ನು 2 ಗುಂಪುಗಳಾಗಿ ಡಿವೈಡ್ ಮಾಡಲಾಗಿರುವಂಥದ್ದು. ಗ್ರೂಪ್ A ಮತ್ತು ಗ್ರೂಪ್ B ಅಂಥೇಳಿ 2 ಗುಂಪುಗಳನ್ನು ಮಾಡಿರುವಂಥದ್ದು. ಎಲ್ಲ ತಂಡಗಳು ಕೂಡ ತಮ್ಮ ತಮ್ಮ ಗುಂಪಿನಲ್ಲಿರುವಂಥ ತಂಡಗಳ ಜೊತೆಗೆ ಕೇವಲ 1 ಪಂದ್ಯಗಳನ್ನು ಮಾತ್ರ ಆಡ್ತವೆ. ಇನ್ನೊಂದು ಗ್ರೂಪ್ನಲ್ಲಿರುವಂಥ ತಂಡಗಳೊಂದಿಗೆ ತಲಾ 2 ಪಂದ್ಯಗಳನ್ನು ಆಡ್ತವೆ. ಹೀಗಾಗಿ 7 ಮತ್ತು 7 14 ಪಂದ್ಯಗಳನ್ನು ಎಲ್ಲ ತಂಡಗಳು ಕೂಡ ಆಡ್ತಾ ಇರುವಂಥದ್ದು. ಜೊತೆಗೆ IPL 2025ರ ಮೊದಲ ಕ್ವಾಲಿಫೈಯರ್ ಪಂದ್ಯ ಹೈದರಾಬಾದ್ನಲ್ಲಿ ಮೇ 20ರಂದು ನಡೆಯುತ್ತೆ. ಮೇ 21ಕ್ಕೆ ಈಡನ್ ಗಾರ್ಡನ್ ಮೈದಾನದಲ್ಲಿ ಎಲಿಮಿನೇಟರ್ ಪಂದ್ಯ ನಡೆಯುತ್ತೆ. ಜೊತೆಗೆ IPL 2025ರ ಮೊದಲ ಕ್ವಾಲಿಫೈಯರ್ ಪಂದ್ಯ ಹೈದರಾಬಾದ್ನಲ್ಲಿ ಮೇ 20ರಂದು ನಡೆಯಲಿದೆ. ಮೇ 21ಕ್ಕೆ ಈಡನ್ ಗಾರ್ಡನ್ ಮೈದಾನದಲ್ಲಿ ಎಲಿಮಿನೇಟರ್ ಪಂದ್ಯ ಕೂಡ ನಡೀತಾ ಇರುವಂಥದ್ದು. ಇನ್ನು ಮೇ 23ಕ್ಕೆ 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯುತ್ತೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆದ್ದಂಥ ತಂಡ ಮತ್ತು 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗೆದ್ದಂಥ ತಂಡ ಫೈನಲ್ನಲ್ಲಿ ಕಣಕ್ಕಿಳಿತಾ ಇರುವಂಥದ್ದು. ಏನು ಮೇ 25ಕ್ಕೆ ಫೈನಲ್ ಪಂದ್ಯ ಕೂಡ ನಡೆಯುತ್ತೆ. ಇದು ಈಡನ್ ಗಾರ್ಡನ್ ಮೈದಾನದಲ್ಲಿ, ಏನು ಉದ್ಘಾಟನಾ ಪಂದ್ಯ ಎಲ್ಲಿ ನಡೆಯುತ್ತೆ ಅದೇ ಮೈದಾನದಲ್ಲಿ ಫೈನಲ್ ಪಂದ್ಯ ಕೂಡ ನಡೀತಾ ಇರುವಂಥದ್ದು. ಇನ್ನು IPL ಯಾವಾಗ ಆರಂಭವಾಗುತ್ತೆ, ಫೈನಲ್ ಯಾವಾಗ, ಇದೆಲ್ಲದರ ಬಗ್ಗೆ ಕೂಡ ನಾವು ನೋಡಿದ್ವಿ. ಆದರೆ RCB ಅಭಿಮಾನಿಗಳಿಗೆ ಇದು ಯಾವುದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅಷ್ಟೊಂದು ಮಹತ್ವ ಅಲ್ಲ. ಅವರಿಗೇನು ಬೇಕು ಅಂದರೆ RCB ಪಂದ್ಯಗಳು ಯಾವ್ಯಾವಾಗಿರುತ್ತೆ, ಯಾವ್ಯಾವ ತಂಡದ ವಿರುದ್ಧ ಎಲ್ಲೆಲ್ಲಿ ಈ ಬಾರಿ RCB ಆಡುತ್ತೆ ಅನ್ನೋದು ನಮಗೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವ ವಿಚಾರ. ಹೀಗಾಗಿ ಅದನ್ನು ಕೂಡ ಈಗ ಹೇಳ್ತಾ ಹೋಗ್ತೀನಿ. ಯಾಕಂದರೆ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ರಿಯಲ್ ಫ್ಯಾನ್ಸ್ ಆಗಿದ್ದಿದ್ರೆ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಪ್ರತಿ ಮ್ಯಾಚ್ ಯಾವ್ಯಾವಾಗಿರುತ್ತೆ, ಎಲ್ಲೆಲ್ಲಿದೆ, ಯಾವ್ಯಾವ ತಂಡದ ವಿರುದ್ಧ RCB ಆಡುತ್ತೆ, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ. RCBಯ ಮೊದಲ ಪಂದ್ಯ ನಾನು ಆಗಲೇ ಹೇಳಿದಂತೆ ಮಾರ್ಚ್ 22ರಂದು, ಅಂದರೆ ಉದ್ಘಾಟನಾ ಪಂದ್ಯ ಏನು ನಡೆಯುತ್ತೆ ಈಡನ್ ಗಾರ್ಡನ್ ಮೈದಾನದಲ್ಲಿ. IPL ಉದ್ಘಾಟನೆ ದಿನವೇ ಈ ಒಂದು ಪಂದ್ಯ ನಡೀತಾ ಇರುವಂಥದ್ದು. ಹಾಲಿ ಚಾಂಪಿಯನ್ KKR ವಿರುದ್ಧ ಈ ಬಾರಿ RCB ಕಣಕ್ಕಿಳಿತಾ ಇರುವಂಥದ್ದು. ಉದ್ಘಾಟನಾ ಪಂದ್ಯದ ಮೂಲಕವೇ ತನ್ನ ಅಭಿಯಾನವನ್ನು RCB ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಶುರು ಮಾಡ್ತಾ ಇರುವಂಥದ್ದು. ಇನ್ನು 2ನೇ ಪಂದ್ಯ ಯಾವಾಗಿದೆ RCBಯದ್ದು ಅಂದರೆ 22ನೇ ತಾರೀಕಿಗೆ ಮೊದಲ ಪಂದ್ಯವನ್ನು RCB ಆಡುತ್ತೆ. ಅಲ್ಲಿಂದ ಸುಮಾರು 6 ದಿನಗಳ ಕಾಲ RCB ಯಾವುದೇ ಮ್ಯಾಚ್ ಇರೋದಿಲ್ಲ. ಮಾರ್ಚ್ 28ಕ್ಕೆ
ಎರಡನೇ ಪಂದ್ಯವನ್ನು ಶುಕ್ರವಾರ ನಡೆಯುವಂಥ ಪಂದ್ಯ ಇದು CSK ವಿರುದ್ಧ ಕಡುವು ವೈರಿ. ಯಾಕಂದರೆ RCB ಅಭಿಮಾನಿಗಳಿಗೆ ಅತ್ಯಂತ ಹೆಚ್ಚು ಒಂದು ರೀತಿಯಾಗಿ ಸಿಟ್ಟು ಎಲ್ಲವೂ ಇರುವಂಥದ್ದು CSK ಅಭಿಮಾನಿಗಳ ಮೇಲೆ. ಜೊತೆಗೆ CSK ತಂಡದ ವಿರುದ್ಧ ಇರುವಂಥ ಪಂದ್ಯ ಅಂದ ತಕ್ಷಣ ಸಾಕಷ್ಟು ಹೈ ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಎರಡನೇ ಪಂದ್ಯ ಇದೇ CSK ವಿರುದ್ಧ ಚೆನ್ನೈನಲ್ಲಿ ನಡೀತಾ ಇದೆ. ಚೆನ್ನೈ ಅವರ ಹೋಮ್ ಗ್ರೌಂಡ್ ಆಗಿರುವಂಥದ್ದು. ಮಾರ್ಚ್ 28ಕ್ಕೆ ಈ ಪಂದ್ಯವನ್ನು ಕೂಡ ನೋಡೋದಕ್ಕೆ ಯಾವ ಅಭಿಮಾನಿಗಳು ಕೂಡ ಮರಿಬಾರ್ದು ಅನ್ನುವಂಥದ್ದು. ಇನ್ನು ಮೂರನೇ ಪಂದ್ಯ ಹಾಗಿದ್ರೆ ಯಾವಾಗ ನಡೆಯುತ್ತೆ? ಇದು ಏಪ್ರಿಲ್ 2ನೇ ತಾರೀಕು ನಡೆಯುವಂಥ ಪಂದ್ಯ. ಇದು ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಿನಲ್ಲಿಯೇ ನಡೀತಾ ಇರುವಂಥ ಪಂದ್ಯ. ಹೋಮ್ ಟೌನ್ನಲ್ಲಿ RCB ಕಣಕ್ಕಿಳಿತಾ ಇರುವಂಥದ್ದು. ಗುಜರಾತ್ ಟೈಟಾನ್ಸ್ ವಿರುದ್ಧ ಈ ಒಂದು ಮೂರನೇ ಪಂದ್ಯ ನಡೀತಾ ಇರುವಂಥದ್ದು. ಇನ್ನು ನಾಲ್ಕನೇ ಪಂದ್ಯ RCB ಯಾರ ವಿರುದ್ಧ ಆಡುತ್ತೆ ಅನ್ನುವಂಥ ಪ್ರಶ್ನೆಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ RCB ನಾಲ್ಕನೇ ಪಂದ್ಯವನ್ನು ಆಡ್ತಾ ಇರುವಂಥದ್ದು. ವಾಂಖೇಡೆ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ. ಏಪ್ರಿಲ್ 7ನೇ ತಾರೀಕು ಸೋಮವಾರ ಈ ಪಂದ್ಯ ನಡೀತಾ ಇರುವಂಥದ್ದು. ಮುಂಬೈ ಇಂಡಿಯನ್ಸ್ ಏನು ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಈ ರೀತಿಯಾಗಿ ಘಟಾನುಘಟಿ ಆಟಗಾರರಿರುವಂತಹ ಮುಂಬೈ ಇಂಡಿಯನ್ಸ್ ತಂಡವನ್ನು ನಮ್ಮ ರಜತ್ ಪಾಟಿದಾರ್ ನೇತೃತ್ವದ RCB ತಂಡ ಎದುರಿಸ್ತಾ ಇರುವಂಥದ್ದು. ಹಾಗಿದ್ರೆ 5ನೇ ಪಂದ್ಯದಲ್ಲಿ ಯಾರ್ಯಾರು ಮುಖಾಮುಖಿ ಆಗ್ತಾರೆ? RCBಯ 5ನೇ ಪಂದ್ಯದಲ್ಲಿ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ ಆಗ್ತಾ ಇರುವಂಥದ್ದು. ಈ ಒಂದು ಪಂದ್ಯ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಿನಲ್ಲಿರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಏಪ್ರಿಲ್ 10ನೇ ತಾರೀಕು 5ನೇ ಪಂದ್ಯವನ್ನು RCB ತಂಡ ಆಡಲಿಕ್ಕಿರುವಂಥದ್ದು. ಹಾಗಿದ್ರೆ 6ನೇ ಪಂದ್ಯ ಎಲ್ಲಿ ನಡೆಯುತ್ತೆ? 6ನೇ ಪಂದ್ಯ ನಡೀತಾ ಇರುವಂಥದ್ದು ಈ ಬಾರಿ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣ ಜೈಪುರದಲ್ಲಿ ನಡೀತಾ ಇದೆ. ರಾಜಸ್ಥಾನ್ ರಾಯಲ್ಸ್ ಮತ್ತು RCB ತಂಡಗಳು ಮುಖಾಮುಖಿ ಆಗ್ತಾ ಇರುವಂಥದ್ದು. ಈ ಪಂದ್ಯ ಏಪ್ರಿಲ್ 13ನೇ ತಾರೀಕು ಭಾನುವಾರ ನಡೀತಾ ಇರುವಂಥ ಪಂದ್ಯ. ಹೀಗಾಗಿ ಸೂಪರ್ ಸಂಡೇ ದಿನ ಸೂಪರ್ ಆದಂಥ ಒಂದು ಪಂದ್ಯವನ್ನು ನೀವು ನೋಡೋದಕ್ಕೆ ಮಿಸ್ ಮಾಡ್ಕೋಬೇಡಿ ಅನ್ನುವಂಥದ್ದು. ಹಾಗಿದ್ರೆ 7ನೇ ಪಂದ್ಯದಲ್ಲಿ ಯಾರ್ಯಾರು ಮುಖಾಮುಖಿ ಆಗ್ತಾರೆ? RCB ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿ ಆಗ್ತಾ ಇರುವಂಥದ್ದು. ಈ ಪಂದ್ಯ ಏಪ್ರಿಲ್ 18ನೇ ತಾರೀಕು ಶುಕ್ರವಾರ ನಡೆಯುತ್ತೆ. ಈ ಪಂದ್ಯ ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಹೀಗಾಗಿ ನೀವು ಕೂಡ ಬೆಂಗಳೂರಿಗೆ ಹೋಗಿ ಅಲ್ಲಿನ ಏನು ಸ್ಟೇಡಿಯಂನಲ್ಲಿಯೇ ಕುಳಿತು ಪಂದ್ಯವನ್ನು ಕೂಡ ನೋಡ್ಬೋದು. ಹೀಗಾಗಿ ಯಾವಾಗ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗುತ್ತೆ ತಕ್ಷಣವೇ ನೀವು ಟಿಕೆಟನ್ನು ಬುಕ್ ಮಾಡಿಕೊಂಡು ಈ ಪಂದ್ಯಗಳನ್ನು ಏನು ಬೆಂಗಳೂರಿನಲ್ಲಿ 7 ಪಂದ್ಯಗಳು ನಡೀತವೆ. 7 ಪಂದ್ಯಗಳು ಹೊರಗಡೆ ಮೈದಾನದಲ್ಲಿ ನಡೆದರೆ 7 ಪಂದ್ಯಗಳು ಹೋಮ್ ಗ್ರೌಂಡಲ್ಲಿ ನಡೀತಾ ಇರುವಂಥದ್ದು. ಹೀಗಾಗಿ ಆ ಪಂದ್ಯಗಳನ್ನೆಲ್ಲವನ್ನು ಕೂಡ ನೀವು ಸ್ಟೇಡಿಯಂನಲ್ಲೇ ಹೋಗಿ ನೋಡೋದಕ್ಕೆ ಕೂಡ ಅವಕಾಶ ಇರುವಂಥದ್ದು. ಹಾಗಿದ್ರೆ 8ನೇ ಪಂದ್ಯ ಎಲ್ಲಿ ನಡೀತಾ ಇದೆ? 8ನೇ ಪಂದ್ಯ ಮಹಾರಾಜ ಯದವೀಂದ್ರ ಸಿಂಗ್ ಕ್ರೀಡಾಂಗಣ ಮುಲ್ಲಾನ್ಪುರದಲ್ಲಿ ನಡೀತಾ ಇದೆ. ಭಾನುವಾರ ನಡೀತಾ ಇರುವಂಥ ಪಂದ್ಯ. ಇದು ಕೂಡ ಏಪ್ರಿಲ್ 20ರಂದು ನಡೆಯುತ್ತೆ. ಪಂಜಾಬ್ ಕಿಂಗ್ಸ್ ಮತ್ತು RCB ತಂಡಗಳು ಈ ಒಂದು ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇರುವಂಥದ್ದು. ಇನ್ನು RCBಯ 9ನೇ ಪಂದ್ಯ ಎಲ್ಲಿ ನಡೀತಾ ಇದೆ ಅಂದರೆ ಅದು ಕೂಡ ಬೆಂಗಳೂರಿನಲ್ಲಿಯೇ ನಡೀತಾ ಇರುವಂಥ ಪಂದ್ಯ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ. ಏಪ್ರಿಲ್ 24ನೇ ತಾರೀಕು ಗುರುವಾರ ಈ ಪಂದ್ಯ ನಡೀತಾ ಇರುವಂಥದ್ದು. RCB ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಈ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇರುವಂಥದ್ದು. ಇನ್ನು RCBಯ 10ನೇ ಪಂದ್ಯ ಎಲ್ಲಿ ನಡೆಯುತ್ತೆ, ಯಾರ ವಿರುದ್ಧ ನಡೆಯುತ್ತೆ ಅನ್ನುವಂಥದ್ದು ಏಪ್ರಿಲ್ 27ನೇ ತಾರೀಕು ಭಾನುವಾರ 10ನೇ ಪಂದ್ಯವನ್ನು RCB ಆಡಲಿಕ್ಕಿರುವಂಥದ್ದು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಈ ಒಂದು ಪಂದ್ಯ ನಡೀತಾ ಇದೆ. ಇದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುತ್ತೆ. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಹೋಮ್ ಗ್ರೌಂಡ್ನಲ್ಲಿ ಈ ಪಂದ್ಯ ನಡೀತಾ ಇರುವಂಥದ್ದು ಒಂದು ಕಾರಣದಿಂದಾಗಿ ಈ ಪಂದ್ಯ ಕೂಡ ಸಾಕಷ್ಟು ಹೈ ವೋಲ್ಟೇಜಲ್ಲಿ ಇರುತ್ತೆ ಅನ್ನುವಂಥದ್ದು. ಇನ್ನು RCB ಮೇ 3ರಂದು ತನ್ನ 11ನೇ ಪಂದ್ಯವನ್ನು ಆಡಲಿಕ್ಕಿರುವಂಥದ್ದು. ಶನಿವಾರ ನಡೀತಾ ಇರುವಂಥ ಪಂದ್ಯ. ಈ ಪಂದ್ಯದಲ್ಲಿ ಮತ್ತೆ RCB ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕಣಕ್ಕಿಳಿತಾ ಇರುವಂಥದ್ದು. ಈ ಪಂದ್ಯ ಏನು ಕಳೆದ ಮೊದಲ ಪಂದ್ಯವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಚೆನ್ನೈನಲ್ಲಿ ಆಡ್ತಾ ಇರುತ್ತೆ. ಹೀಗಾಗಿ ಈ ಪಂದ್ಯವನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಆಡುತ್ತೆ. ಹೀಗಾಗಿ CSK ಮತ್ತು RCB ನಡುವಣ ಹಣಾಹಣಿ ಏನಿರುತ್ತೆ, ಯೆಲ್ಲೋ ಮತ್ತು ರೆಡ್ ಆರ್ಮಿಯ ನಡುವಿನ ಈ ಪಂದ್ಯವನ್ನು ಕೂಡ ನೀವು ನೋಡೋದಕ್ಕೆ ಮಿಸ್ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ಇನ್ನು RCBಯ 12ನೇ ಪಂದ್ಯ ಶುಕ್ರವಾರ ಮೇ 9ನೇ ತಾರೀಕು ನಡೀತಾ ಇರುವಂಥದ್ದು. ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು RCB ತಂಡಗಳು ಈ ಒಂದು ಪಂದ್ಯದಲ್ಲಿ ಮುಖಾಮುಖಿ ಆಗ್ತವೆ. ಲಕ್ನೋದಲ್ಲಿರುವಂತಹ ಎಕಾನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತಾ ಇರುವಂಥದ್ದು. ಇನ್ನು RCBಯ 13ನೇ ಪಂದ್ಯ ಯಾರ್ಯಾರ ವಿರುದ್ಧ ಇರುತ್ತೆ ಮತ್ತು ಎಲ್ಲಿರುತ್ತೆ ಅನ್ನುವಂಥದ್ದು. RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಈ ಒಂದು RCBಯ 13ನೇ ಪಂದ್ಯ ನಡೀತಾ ಇರುವಂಥದ್ದು. ಮೇ 13ನೇ ತಾರೀಕು ಈ ಒಂದು ಪಂದ್ಯ ನಡೆಯುತ್ತೆ. ಈ ಪಂದ್ಯ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ನಡೆಯುತ್ತೆ. ಹೀಗಾಗಿ ಈ ಪಂದ್ಯವನ್ನು ಕೂಡ ನೀವು ನೇರವಾಗಿ ಕಣ್ತುಂಬಿಕೊಳ್ಬೋದು ಅಂತ. ಕೊನೆಯದಾಗಿ RCB ತನ್ನ 14ನೇ ಪಂದ್ಯವನ್ನು ಅಂದರೆ ಲೀಗ್ ಹಂತದ ಕೊನೆಯ ಪಂದ್ಯವನ್ನು RCB
ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ ಆಡಲಿದೆ. ಯಾಕಂದರೆ ಉದ್ಘಾಟನಾ ಪಂದ್ಯದಲ್ಲಿಯೂ ಕೂಡ ಇದೇ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ RCB ಕಣಕ್ಕಿಳಿತಾ ಇದೆ. ಜೊತೆಗೆ RCB ತನ್ನ ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಕೂಡ ಇದೇ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಆಡ್ತಾ ಇದೆ. ಹೀಗಾಗಿ ಮೇ 17ನೇ ತಾರೀಕು ನಡೆಯುವಂಥ ಈ ಒಂದು ಪಂದ್ಯ ಕೂಡ ಬೆಂಗಳೂರಿನಲ್ಲಿ ನಡೀತಾ ಇದೆ. ಈ ಪಂದ್ಯ ಕೂಡ ಸಾಕಷ್ಟು ಕುತೂಹಲವನ್ನು ಕೇಳಿಸಿರುವಂಥದ್ದು. ಒಟ್ಟಿನಲ್ಲಿ RCBಯ ಏನು 14 ಪಂದ್ಯಗಳು ಕೂಡ ಅತ್ಯಂತ ಹೈ ವೋಲ್ಟೇಜ್ ಆಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ನಡೆಯುತ್ತಾ ಇರುವಂಥ ಪಂದ್ಯಗಳಲ್ಲಿ ರನ್ ಮಳೆ ಹರಿಯೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಸಾಕಷ್ಟು ಏನು 17 ಆವೃತ್ತಿಗಳು ಕಳೆದರೂ ಕೂಡ RCB ಈವರೆಗೂ ಒಂದೇ ಒಂದು ಬಾರಿಯೂ ಕಪ್ ಗೆದ್ದಿಲ್ಲ ಅನ್ನುವಂಥ ಒಂದು ನಿರಾಸೆ, ಒಂದು ಬೇಸರದ ಭಾವನೆ ಎಲ್ಲ ಅಭಿಮಾನಿಗಳಲ್ಲೂ ಕೂಡ ಸಹಜವಾಗಿಯೇ ಇದೆ. ಈ ಬಾರಿ ಆದರೂ ಆ ಒಂದು ನಿರಾಸೆ ಕಡಿಮೆ ಆಗುತ್ತಾ ಅಥವಾ ಆ ಒಂದು ಕನಸೇನಿದೆ ಆ ಕನಸು ನನಸಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಜತ್ ಪಾಟಿದಾರ್ ಅವರು ಈಗ RCBಯ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಇದ್ದಾರೆ, ಜೊತೆಗೆ ಭುವನೇಶ್ವರ್ ಕುಮಾರ್ ಅವರಿದ್ದಾರೆ, ಜೋಶ್ ಹೇಜಲ್ವುಡ್ ಅವರಿದ್ದಾರೆ. ಹೀಗೆ ಸಾಕಷ್ಟು ಫಿಲ್ ಸಾಲ್ಟ್ ಇರ್ಬೋದು, ಸಾಕಷ್ಟು ಒಳ್ಳೊಳ್ಳೆ ಆಟಗಾರರು ಈ ಬಾರಿಯ RCB ತಂಡದಲ್ಲಿರೋದ್ರಿಂದ 18ನೇ ಆವೃತ್ತಿಯಲ್ಲಿ RCB ಅಭಿಮಾನಿಗಳ ಕನಸು ನನಸಾಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿರುವಂಥದ್ದು. ಈ ರೀತಿಯಾಗಿ ಇನ್ನಷ್ಟು ಕ್ರೀಡಾಲೋಕದ ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.